ನಮಸ್ಕಾರ ಎಲ್ಲರಿಗೂ ಆಶೋಸ್ ಫುಡ್ ಕೋರ್ಟ್ಗೆ ಸ್ವಾಗತ. ಬನ್ನಿ ಇವತ್ತು ಒಳ್ಳೆ ರಾಜ್ಮಾ ಮಾಡೋದು ಹೇಳ್ಕೊಡ್ತೀನಿ. ರಾಜ್ಮಾ ಬಾಸ್ಮತಿ ರೈಸು ಸೂಪರ್ ಆಗಿರುತ್ತೆ ತಿನ್ನೋಕ್ಕೆ. ಇಲ್ಲಿ ಒಂದು ದೊಡ್ಡ ಬಟ್ಲಷ್ಟು ರಾಜ್ಮಾ ಅಂದರೆ ಕಿಡ್ನಿ ಬೀನ್ಸ್ ಅಂತಲೂ ಕರೀತಾರೆ. ನಾನಿಲ್ಲಿ ಡಾರ್ಕ್ ಕಲರ್ ರಾಜ್ಮಾ ತೊಗೊಂಡು ಒಂದು 7 hours ನೆನೆಸಿಟ್ಟಿದ್ದೆ. ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ದೊಡ್ಡ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. 2 ಇಂಚಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಳ್ಳೋಣ. ಬೇಕಾದರೆ ಒಂದು ಪಲಾವ್ ಎಲೆ ಒಂದು ಹಾಕ್ಬೋದು, ಒಂದು ಕಾಡು ಏಲಕ್ಕಿ ಅಂತಾರೆ ಅದು ಹಾಕ್ಬೋದು, ಇಲ್ಲ ನಾರ್ಮಲ್ ಏಲಕ್ಕಿ ಜೊತೆಲಿ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಬೇಯಿಸ್ಬೋದು. ಚೆನ್ನಾಗಿ ಒಂದು 5-6 ಕೂಗೆ ಕೂಗಿಸ್ಕೊಳ್ಳೋಣ. ಚೆನ್ನಾಗಿ ಮೆತ್ತಗಾಗೋಂಗೆ ಬೇಯಬೇಕು ರಾಜ್ಮಾ. ಗಟ್ಟಿಗಿದ್ರೆ ಚೆನ್ನಾಗಿಲ್ಲ. ನೋಡಿ ಇವಾಗ ಆಗಿದೆ, ರಾಜ್ಮಾ ಬೆಂದಿದೆ. ತೋರಿಸ್ತೀನಿ ಹೇಗೆ ಬೆಂದಿರುತ್ತೆ ಅಂತ. ತುಂಬ ಚೆನ್ನಾಗಾಗುತ್ತೆ, ತುಂಬ ರುಚಿಯಾಗಿರುತ್ತೆ. ಇದು ಡಿನ್ನರ್ ಲಂಚ್ ಎಲ್ಲದಕ್ಕೂ ಆಗುತ್ತೆ ಫ್ರೆಂಡ್ಸ್. ತುಂಬ ಒಳ್ಳೆ ರೆಸಿಪಿ, ಮಾಡಿ ನೋಡಿ ಹೀಗೆ ಮೆತ್ತಗಾಗಿರಲಿ ರಾಜ್ಮಾ. ಮೆತ್ತಗೆ ಬೇಯಿಸಿದ್ದೀನಿ. ಇದನ್ನು ತೆಗೆದು ಪಕ್ಕಕ್ಕಿಡೋಣ. ಒಂದು ಅರ್ಧ ಸೌಟಷ್ಟು ರಾಜ್ಮಾನ ಚೆನ್ನಾಗಿ ಮ್ಯಾಶ್ ಮಾಡಿ ಎತ್ತಿಟ್ಕೊಂಡೆ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು 1-2 ತುಂಡು ಶುಂಠಿ, ಒಂದು 5-6 ಹಸಿಮೆಣಸಿನ್ಕಾಯಿ, ಒಂದು 4 ಬೆಳ್ಳುಳ್ಳಿ ಹೆಸರು ಹಾಕಿ ಒಂದು ಪೇಸ್ಟ್ ಮಾಡಿಟ್ಕೊಳ್ಳೋಣ ತರಿಯಾಗಿ. 3 ಟೊಮೆಟೊನ ಚೆನ್ನಾಗಿ ಮಿಕ್ಸಿಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ದೊಡ್ಡ ಸ್ಪೂನಷ್ಟು ಬೆಣ್ಣೆ ಹಾಕೋಣ. 2 ಸ್ಪೂನಷ್ಟು ತುಪ್ಪ ಹಾಕೋಣ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ. ಜೀರಿಗೆ ಒಂಚೂರು ಪಟ ಅಂದಿದ ತಕ್ಷಣ ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಒಂಥರ ಬ್ರೌನ್ ಕಲರ್ ಆಗಬೇಕು. ಕಲರ್ ಚೇಂಜ್ ಆಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಹುರಿಬೇಕು. ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಹುರಿಯೋಣ. ನೋಡಿ ಈಗ ಜೀರಿಗೆ ಚಟಪಟ ಅಂದಾಯಿತು. ಈಗ 3 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರಬೇಕು. ಎಲ್ಲ ಚೆನ್ನಾಗಿ ಹಾಕಿ ಹುರಿಯೋಣ. ತೋರಿಸ್ತೀನಿ ಯಾವ ಕಲರ್ ಇರಬೇಕು ಅಂತ. ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ನೋಡಿ ಈರುಳ್ಳಿ ಈ ಥರ ಬ್ರೌನ್ ಕಲರ್ಗಾಗಿ ಮೆತ್ತಗಾಗುತ್ತೆ. ಇವಾಗ 2 ಸ್ಪೂನಷ್ಟು ಚಿಲ್ಲಿ ಗಾರ್ಲಿಕ್ ಪೇಸ್ಟ್ ನಾವು ಮಾಡಿಟ್ಕೊಂಡಿದ್ನಲ್ಲ, ಗಾರ್ಲಿಕ್ ತಿಂದೇ ಇದ್ದವರು ಸ್ಕಿಪ್ ಮಾಡ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಹುರಿಯೋಣ. ಇದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಹುರಿಯೋಣ. ಇದಾದಮೇಲೆ ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ. ನೋಡಿ ಈ ಥರ ಮಶಿಯಾಗುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ 3 ಟೊಮೆಟೊನ ಚೆನ್ನಾಗಿ ನುಣ್ಣಕ್ಕೆ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಹಾಕ್ಬಿಡೋಣ. ಟೊಮೆಟೊ ಪ್ಯೂರಿ ಇದ್ರದ್ದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಹುರಿಯೋಣ. ಚೆನ್ನಾಗಿ ಹುರ್ಕೊಳ್ಳೋಣ. ಎಷ್ಟು ಹುರಿತೀವೋ ಗಮ್ಮಂತ ಅಷ್ಟು ಚೆನ್ನಾಗಾಗುತ್ತೆ ರಾಜ್ಮಾ. ನೋಡಿ ಈಗ ಹಸಿ ವಾಸನೆ ಹೋಗಿದೆ. ಈಗ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ ಪುಡಿ, ಚಿಕ್ಕ ಸ್ಪೂನು, ಜಾಸ್ತಿ ದೊಡ್ಡ ಸ್ಪೂನಲ್ಲ, ಗರಂ ಮಸಾಲ ಪುಡಿ, ಒಂಚೂರು ಚಿಲ್ಲಿ ಪುಡಿ, 1 ಸ್ಪೂನಷ್ಟು, ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಅರ್ಧ ಸ್ಪೂನಷ್ಟು ಇಂಗು. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಹೊಂದ್ಕೋಬೇಕು, ಎಲ್ಲ ಗಮ್ಮನ್ಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡೋಣ. ಎಷ್ಟು ಮ್ಯಾಶ್ ಮಾಡಿರ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ರಾಜ್ಮಾ. ನೋಡಿ ಈಗ ಹೇಳಿದ್ನಲ್ಲ, ಮುಂಚೆನೇ ಹೇಳಿದ್ನಲ್ಲ, ಒಂದು ಅರ್ಧ ಸೌಟಷ್ಟು ಬೆಂದಿರೋ ರಾಜ್ಮಾನ ಈ ಥರ ಮ್ಯಾಶ್ ಮಾಡಿಟ್ಕೊಂಡು ಮೊದಲಿಗೆ ಬೇಯಿಸಿಟ್ಕೊಂಡಿರೋ ರಾಜ್ಮಾ ಎಲ್ಲ ಹಾಕ್ಬಿಡೋಣ. ಹಾಕ್ಬಿಟ್ಟು ಈ ರಾಜ್ಮಾ ಪೇಸ್ಟ್ ಮಾಡ್ಕೊಂಡ್ವಲ್ಲ ಅದನ್ನು ಹಾಕ್ಬಿಡೋಣ. ಆವಾಗ ಇದ್ರದ್ದು ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಕ್ರೀಮಿಯಾಗುತ್ತೆ ರಾಜ್ಮಾ. ರುಚಿನೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ಉಪ್ಪು ಹಾಕೋಣ. ನಾವು ಉಪ್ಪೆಲ್ಲೂ ಜಾಸ್ತಿ ಉಪಯೋಗಿಸಿಲ್ಲ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಎಲ್ಲ ಮಿಕ್ಸ್ ಮಾಡೋಣ. ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ರಾಜ್ಮಾ, ಅಷ್ಟೇ ರುಚಿಯಾಗಿದೆ. ಬಾಸ್ಮತಿ ರೈಸು, ಜೀರಾ ರೈಸು, ಪೀಸ್ ಪಲಾವು ಏನು ಮಾಡಿದ್ರೂ ಅದಕ್ಕೆ ಸೂಟ್ ಆಗುತ್ತೆ. ನೋಡಿ ಕೊತ್ತಂಬರಿ ಸೊಪ್ಪು ಹಾಕೋದು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಡೋಣ. ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ ಫ್ರೆಂಡ್ಸ್. ಡಿನ್ನರ್ಗೆ ಸೂಪರ್ ರೆಸಿಪಿ ಇದು. ಮಧ್ಯಾಹ್ನವೂ ತುಂಬ ಚೆನ್ನಾಗಿ. ಇದೆಲ್ಲ ನಾರ್ತಲ್ಲಿ ಜಾಸ್ತಿ ಮಾಡ್ತಾರೆ, ಪಂಜಾಬಲ್ಲಿ ಇಲ್ಲಿ ಜಾಸ್ತಿ ಮಾಡ್ತಾರೆ. ನೋಡಿ ನಾನಿಲ್ಲಿ ಬಾಸ್ಮತಿ ಅಕ್ಕಿದು ಜೀರಾ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಬರೀ ಜೀರಾ ರೈಸ್ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಅಷ್ಟೇ ಪೀಸ್ ಹಾಕದೆ ಬರೀ ಜೀರಾ ಹಾಕಿ ಬೆಣ್ಣೆ ಹಾಕಿ ಬಾಸ್ಮತಿ ರೈಸ್ ಚೆನ್ನಾಗಿ ಉದ್ರಾಗಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಏನು ಸೂಪರಾಗಿ ಕಾಣುತ್ತೆ. ಇವಾಗ ಇದ್ರ ಮೇಲೆ ರಾಜ್ಮಾ ಹಾಕಿ ಒಂಚೂರು ತುಪ್ಪ ಹಾಕಿ ತಿಂದ ಅಂದರೆ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಅನ್ನ ರೆಡಿ ಆಯಿತು. ಅನ್ನದ ಮೇಲೆ ನಾವು ತಯಾರು ಮಾಡಿರೋ ರಾಜ್ಮಾ ಹಾಕೋಣ. ತುಂಬ ಚೆನ್ನಾಗಿರುತ್ತೆ, ತುಂಬಾ ಫಸ್ಟ್ ಕ್ಲಾಸ್ ಆಗಿರುತ್ತೆ.
ರೆಡಿನೇ ಆಗೋಯ್ತು ಫ್ರೆಂಡ್ಸ್. ನೋಡಿ, ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿಲಿ ಸಿಗೋಣ. ನೋಡಿ, ಏನು ಸೂಪರಾಗಿರೋ ರಾಜ್ಮಾ ರೈಸ್ ರೆಡಿ ಆಯಿತು. ನೀವು ಟ್ರೈ ಮಾಡಿ. ಗಾರ್ಲಿಕ್ ಬೇಡದೇ ಇರೋರು ಗಾರ್ಲಿಕ್ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ,